ಹೇ ಶನಿದೇವ, ನಮಗೆ ತಿಳಿದಿದೆ ನೀವು ನಿಮ್ಮ ವಕ್ರ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಿದ್ದೀರೆಂದು. ಇದರ ಪ್ರಭಾವದಿಂದ ನಾವು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆದರೆ ನಿಮಗೆ ನೆನಪಿರಲಿ, ಇದರ ಪರಿಣಾಮ ನೀವು ಸಹ ಎದುರಿಸಬೇಕಾಗುತ್ತದೆ. ನಮ್ಮನ್ನು ಯಾರು ಎದುರಿಸುವರು? ನೀವೇನು? ನಿಮಗೆ ದಂಡನೆ ನಮ್ಮಿಂದಲ್ಲ, ಮಹಾದೇವನ 2 ಅವತಾರಗಳಿಂದ ಸಿಗುತ್ತದೆ. ನಿರೀಕ್ಷಿಸಿ, ಒಂದು ಶಿಕ್ಷೆ ಈ ಯುಗದಲ್ಲಿಯೇ ದೊರೆಯುತ್ತದೆ. 2ನೇ ಅವತಾರದ ಶಿಕ್ಷೆ ಮೊದಲನೆಯದಕ್ಕಿಂತ ಕಠಿಣವಾಗಿರುತ್ತದೆ. ಮಹಾದೇವನ ಪರಮಭಕ್ತ ದದೀಚಿ, ಭವಿಷ್ಯ ನುಡಿಯುತ್ತಿದ್ದೇವೆ. ಮುಂದಿನ ತ್ರೇತಾಯುಗದಲ್ಲಿ ನಿಮ್ಮನ್ನು ದಂಡಿಸಲು ಬರುತ್ತಾರೆ ಒಬ್ಬ ಮಹಾಬಲಿ ವಾನರ. ಮತ್ತೆ ಒಂದು ಪ್ರಶ್ನೆ ಇತ್ತು. ಋಷಿ ದದೇಜಿ ಉಲ್ಲೇಖಿಸಿದ ವಾನರ ಅದು ನಮ್ಮ ಮಾರುತಿಯೇ ಆಗಿರಬಹುದೇ? ಹೌದು ಭೃಂಗಿ, ಆದರೆ ಆ ಸಂದರ್ಭಕ್ಕೆ ಇನ್ನೂ ಸಮಯವಿದೆ. ಅಂದ್ರೆ ಮಹಾವೀರ ಹನುಮ ಮತ್ತು ಶನಿದೇವರ ಮುಖಾಮುಖಿ ನಿಸ್ಸಂದೇಹವಾಗಿ ಭಯಂಕರವಾಗಿರುತ್ತದೆ. ನಂದಿ, ಭೃಂಗಿ, ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರ ಹಣೆ ಬರಹ ಅವರ ಕರ್ಮಾನುಸಾರವಾಗಿರುತ್ತದೆ. ಅದು ಕರ್ಮಫಲಗಳನ್ನು ನಿರ್ಧರಿಸುವ ಶನಿಯಾಗಿದ್ದರೂ ಸರಿ. ನಾವು ವಾನರರು ಅಲ್ವಾ ಅಮ್ಮ? ನಮ್ಮ ಮಿತ್ರರು ಜಗನ್ ಮಗನ್ ಬಂದು ಹೇಳ್ತಾರೆ ನಾವು ಬಲಶಾಲಿಯಂತೆ. ಹೌದಾ? ಹಾಗಾದ್ರೆ ಆ ವಾನರ ನಾವೇನಾ ಅಮ್ಮ? ಇಲ್ಲ, ಋಷಿ ದದೀಚಿ ಯಾರ ಬಗ್ಗೆ ಭವಿಷ್ಯವಾಣಿ ನುಡಿದಿದರೋ ಆ ವಾನರ ಬೇರೆ ಯಾರೋ ಇರಬೇಕು. ನೀವ್ಯಾಕೆ ಶನಿದೇವರ ಜೊತೆ ಯುದ್ಧ ಮಾಡ್ತೀರಿ ಅಲ್ವಾ? ಅದಕ್ಕಿಂತನೂ ಹೆಚ್ಚಾಗಿ ನಮ್ಮ ಮಾರುತಿ ಮುದ್ದು ಮಗು ಅಲ್ವಾ? ಒಂದು ವೇಳೆ ಶನಿದೇವರು ತಮ್ಮ ದೃಷ್ಟಿ ಹರಿಸೋಕ್ ಬಂದ್ರೂ ಕೂಡ ನಿಮ್ಮ ಮುದ್ದು ಮುಖ ನೋಡಿ ಮೋಹಿತರಾಗ್ಬಿಡ್ತಾರೆ. ಮುಂದೇನಾಯ್ತು ಅಂತ ಹೇಳಿ ಅಮ್ಮ. ಆ ಶನಿದೇವರ ದೃಷ್ಟಿಯ ಪ್ರಭಾವ ಋಷಿ ದದೀಚಿಯ ಮೇಲೆ ಬಿದ್ದೇ ಬಿಡ್ತಾ? ಮತ್ತೆ ಮಹಾದೇವನ ಅವತಾರದ ಆಗಮನ ಯಾವಾಗ ಆಗತ್ತೆ? ಅವರು ಋಷಿ ದದೀಚಿಯನ್ನ ಶನಿದೇವರ ಪ್ರಕೋಪದಿಂದ ಪಾರ್ ಮಾಡ್ತಾರಾ? ಮಾರುತಿ, ಧೈರ್ಯವಾಗಿರಿ. ನೀವು ಸಮಾಧಾನವಾಗಿದ್ರೆ ಉತ್ತರ ತನಗ್ತಾನೆ ನಿಮಗ್ ಸಿಕ್ಬಿಡುತ್ತೆ. ಎಲ್ಲದಕ್ಕಿಂತ ಪ್ರಥಮವಾಗಿ ಶನಿದೇವರ ದೃಷ್ಟಿ ಪ್ರಭಾವ ಕೂಡ ತನಗ್ತಾನೆ ಆಕಸ್ಮಿಕವಾಗಿ ಆಗೋದಿಲ್ಲ. ಆ ಕ್ಷಣ ಬಂದ್ರೆ ಮಾತ್ರನೇ ಪ್ರಭಾವ ಬೀರೋದು. ಎರಡನೇದಾಗಿ, ಯಾವುದೇ ಕಾರ್ಯದ ಹಿಂದೆ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಅಂದ್ರೆ ಶನಿದೇವರ ಪ್ರಸಂಗ ಋಷಿ ದದೀಚಿಯವರ ಜೊತೆ ಎಲ್ಲೋ ಇತ್ತು. ಅದೇ ರೀತಿಯಾಗಿ ಋಷಿ ದದೀಚಿಯವರ ಪ್ರಸಂಗ ಇನ್ನೆಲ್ಲೋ ರಾಕ್ಷಸ ವೃತ್ತಾಸುರನ ಜೊತೆ ಇತ್ತು. ಈ ವೃತ್ತಾಸುರ ಯಾರು ಅಮ್ಮ? ವೃತ್ತಾಸುರ ಎಂತ ಮಹಾ ದೈತ್ಯ ಅಂದ್ರೆ ಅವನು ಬ್ರಹ್ಮದೇವರನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡಿ ಒಂದು ವಿಚಿತ್ರವಾದ ವರವನ್ನ ಪಡ್ಕೊಂಡಿದ್ದ. ಯಾವುದೇ ಧಾತುವಿನಿಂದಾದ ಯಾವುದೇ ರೀತಿ ಅಸ್ತ್ರಶಸ್ತ್ರಗಳಿಂದ ಅವನ ಮೃತ್ಯು ಆಗಬಾರದು ಅಂತ. ಹಾಗಾದ್ರೆ ಆ ರಾಕ್ಷಸನನ್ನ ಪರಾಜಿತಗೊಳಿಸೋದು ತುಂಬಾ ಕಠಿಣ ಆಗಿರ್ಬೇಕು ಅಲ್ವಾ ಅಮ್ಮ? ಹಾ, ಅವನು ತನಗ್ತಾನೆ ಅಮರನಾಗ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದ. ಮೊದಲಿಂದನೂ ಮಹಾ ಕ್ರೂರಿ ಅವನು. ಆದ್ರೆ ಅವನು ಆ ವರವನ್ನ ಪಡೆದ ನಂತರ ನಿರಂಕುಶವಾಗಿ ಓಡಾಡ್ತಾ ಇದ್ದ. ರಾಕ್ಷಸರದೇ ಒಂದು ಪಡೆನ ಮಾಡಿಕೊಂಡು ವಿನಾಶದ ಲೀಲೆಗಳನ್ನ ಹೇಗೆ ಆರಂಭ ಮಾಡ್ದ ಅಂದ್ರೆ ಸಮಸ್ತ ದೇವತೆಗಳು ಮನುಷ್ಯರು ಹಾಹಾಕಾರ ಮಾಡೋಕ್ ಶುರು ಮಾಡ್ಬಿಟ್ರು. ಇವ್ರನ್ನೆಲ್ಲ ಸೋಲಿಸಿದ ನಂತರ ಅವನ ದೃಷ್ಟಿ ಬಿದ್ದಿದ್ದು ಇಂದ್ರಲೋಕದ ಮೇಲೆ. ಆರಂಭದ ಪೂರ್ವದಲ್ಲಿ ಅಂತ್ಯ ಮತ್ತು ಅಂತ್ಯ ಮಾಡಲು ಬಂದಿದ್ದೇವೆ ನಾವು. ವೃತ್ತಾಸುರ, ಇಂದ್ರದೇವ, ಸ್ವರ್ಗದ ಸಿಂಹಾಸನವನ್ನು ತ್ಯಜಿಸಿ ಅಥವಾ ನಮ್ಮೊಂದಿಗೆ ಯುದ್ಧ ಮಾಡಿ. ವೃತ್ತಾಸುರ, ಇನ್ನು ನೀನು ಇಲ್ಲಿಂದ ಜೀವಂತವಾಗಿ ಹಿಂತಿರುಗುವುದಿಲ್ಲ. ಅಗ್ನಿದೇವ, ಭಸ್ಮ ಮಾಡಿ ಬಿಡಿ ಇವನನ್ನು.
ಆಶ್ಚರ್ಯ, ನಮ್ಮ ಅಗ್ನಿಯ ಪ್ರಭಾವ ಇವನ ಮೇಲೆ ಆಗುತ್ತಿಲ್ಲ. ದೇವತೆಗಳೇ, ಆಕ್ರಮಣ ಮಾಡಿ! ಇಂದ್ರದೇವ, ವೃತ್ತಾಸುರ! ನಮ್ಮ ಇಷ್ಟೊಂದು ಶಕ್ತಿ ಇವನ ಮೇಲೇಕೆ ಪ್ರಭಾವ ಬೀರುತ್ತಿಲ್ಲ? ಇವನೊಂದಿಗೆ ಯುದ್ಧ ಮಾಡುವುದು ನಮ್ಮ ಸಾವಿಗೆ ನಾವೇ ಆಹ್ವಾನ ಕೊಟ್ಟಂತೆ. ದೇವತೆಗಳೇ, ನಿಮ್ಮ ಪ್ರಾಣ ರಕ್ಷಿಸಿಕೊಳ್ಳಬೇಕೆಂದರೆ ಶೀಘ್ರ, ಅತಿ ಶೀಘ್ರದಲ್ಲಿ ಇಲ್ಲಿಂದ ಓಡಿ ಹೋಗಿ. ಓಡಿ! ವೃತ್ತಾಸುರರಿಗೆ ಅಸಹಾಯಕರಾಗಿದ್ದ ದೇವತಾಗಣಗಳು ದೇವ ವಿಶ್ವಕರ್ಮನ ಹತ್ರ ಹೋದ್ರು. ದೇವತಾಗಣಗಳು ಕೇಳ್ಕೊಂಡಿದ್ದಕ್ಕೆ ವಿಶ್ವಕರ್ಮ ಹೊಸದಾಗಿ ಶಸ್ತ್ರಗಳನ್ನ ಸಿದ್ಧಪಡಿಸ್ದ. ಇದು ಹಿಂದೆ ಇದ್ದ ಶಸ್ತ್ರಗಳಿಗಿಂತ ಇನ್ನೂ ಪ್ರಬಲವಾಗಿತ್ತು. ಆದ್ರೆ ಆ ಅಸ್ತ್ರಶಸ್ತ್ರಗಳಿಂದ ಕೂಡ ದೇವತಾಗಣಗಳಿಗೆ ವೃತ್ತಾಸುರನನ್ನ ಸೋಲ್ಸೋಕೆ ಆಗ್ಲಿಲ್ಲ. ಆ ಸಮಯದಲ್ಲಿ ನಾವೇನಾದ್ರೂ ಅಲ್ಲಿದ್ದಿದ್ರೆ ಅಮ್ಮ, ಆ ವೃತ್ತಾಸುರನ್ನ ನಮ್ಮ ಬಾಲದಿಂದ ಬಂಧಿಸಿ ಕಾಡಲ್ಲಿ ಬಿಸಾಕ್ಬಿಡ್ತಿದ್ವಿ. ಆಗ ಅವರು ಅಲ್ಲಿಂದ ಯಾವತ್ತೂ ಬರೋಕಾಗ್ತಿರ್ಲಿಲ್ಲ. ಅವ್ರೇನಾದ್ರೂ ಬ್ರಹ್ಮದೇವನ ವರದಾನ ಪಡೆದು ಅಜೇಯರಾಗಿದ್ರಾ? ಈ ಪ್ರಶ್ನೆಗೆ ಉತ್ತರನ ನಾವು ಈಗಲೇ ಕೊಡಲ್ಲ. ಆದ್ರೆ ಒಂದು ವಿಷಯ, ಮಹಾದೇವನ ಅವತಾರವಾದ ಪಿಪಲಾದನ ಕಥೆ ಇದು ಸುಖಾಂತ್ಯದಲ್ಲಿ ಮುಗಿಬೇಕಲ್ವಾ? ರಾಕ್ಷಸ ವೃತ್ತಾಸುರ ಇಂದ್ರಲೋಕದಲ್ಲಿ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಿಕೊಂಡ. ಎಲ್ಲಾ ದೇವತಾಗಣಗಳು ನಿರಾಶರಾಗಿ ಹತಾಶರಾಗಿ ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರು ಏನ್ ಹೇಳಿದ್ರು ಗೊತ್ತಾ? ಇಂಥ ಸಮಯದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಸಹಾಯ ಮಾಡೋಕ್ ಸಾಧ್ಯ ಅಂತ. ಅವ್ರು ಯಾರು ಗೊತ್ತಾ? ಋಷಿ ದದೀಚಿ. ನಾವು ಗಮನಿಸುತ್ತಿದ್ದೇವೆ ದೇವಿ, ಮುಂದಿನ ಭವಿಷ್ಯದಲ್ಲಿ ನಮ್ಮ ಜಗತ್ತು ಬದಲಾಗುವಂತೆ ಕಾಣುತ್ತಿದೆ. ಹೌದೇ? ಅದು ಹೇಗೆ ಸ್ವಾಮಿ? ಸ್ವಾಮಿ, ಈ ದೇವತೆಗಳನ್ನು ಬ್ರಹ್ಮದೇವರು ಕಳಿಸಿದ್ದಾರೆ. ಋಷಿ ದದೀಚಿಯವರಿಗೆ ಪ್ರಣಾಮಗಳು. ಪ್ರಣಾಮಗಳು. ಋಷಿವರ್ಯ, ನಿಮ್ಮ ಬಳಿ ನಮ್ಮದೊಂದು ವಿನಂತಿ ಇದೆ. ನಾವು ನಮ್ಮ ಯೋಗ ಬಲದಿಂದ ನೀವು ಇಲ್ಲಿಗೆ ಬರುವ ಕಾರಣವನ್ನ ತಿಳಿದಿದ್ದೇವೆ ಇಂದ್ರದೇವ. ಆದರೆ ಆ ವಿಷಯದ ಬಗ್ಗೆ ನಾವು ಇಂದು ಚರ್ಚಿಸಲಾಗುವುದಿಲ್ಲ. ಕೃಪೆ ಮಾಡಿ ನೀವೆಲ್ಲರೂ ನಾಳೆ ಬನ್ನಿ. ಬಹುಶಃ ನಿಮಗೆ ನಮ್ಮ ಪರಿಸ್ಥಿತಿ ಅರ್ಥವಾಗಿಲ್ಲ ಅನಿಸುತ್ತೆ. ಸಮಯ ಬಂದಾಗಲೇ ಎಲ್ಲವೂ ನೆರವೇರುವುದು ಇಂದ್ರದೇವ. ನೀವಿನ್ನು ಹೊರಡಿ. ನಿಮ್ಮ ಸಮಸ್ಯೆಗೆ ಪರಿಹಾರ ನಾಳೆ ದೊರೆಯುತ್ತದೆ. ಪ್ರಣಾಮಗಳು. ಎಲ್ಲ ದೇವತೆಗಳು ಇಲ್ಲಿ ಬಂದಿರುವುದಕ್ಕೆ ಕಾರಣವೇನಿರಬಹುದು? ಸ್ವಾಮಿ ಅವರನ್ನು ನಾಳೆ ಏಕೆ ಬರಲು ಹೇಳಿದರು? ಸ್ವಾಮಿ, ಸರಿಯಾದ ಸಮಯದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ನಮ್ಮ ಅಪೇಕ್ಷೆ ಏನೆಂದರೆ ಸ್ವಲ್ಪ ದಿನಗಳವರೆಗೂ ನಿಮ್ಮ ತವರಿಗೆ ಹೋಗಿ ಬನ್ನಿ. ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಅರ್ಥವಿರುತ್ತದೆ. ನಿಮ್ಮ ಇಚ್ಛೆಯನ್ನು ಆಜ್ಞೆ ಎಂದು ತಿಳಿದು ನಾವು ಹಿಂದೆ ಹೊರಡುತ್ತೇವೆ. ಸ್ವಾಮಿಯ ಇಚ್ಛೆಯಂತೆ ನಾವು ನಮ್ಮ ತವರಿಗೆ ಬಂದಾಯಿತು ಮಹಾದೇವ. ಆದರೆ ನಮ್ಮ ಮನಸ್ಸು ಅಲ್ಲೇ ಇದೆ.
ನಮ್ಮ ಮನಸ್ಸಿಗೆ ಸಮಾಧಾನವಿಲ್ಲ. ನನ್ನನ್ನು ಕ್ಷಮಿಸು ಶಿವಶಂಭು. ಹೇ ಈಶ್ವರ, ಏನಾಗುತ್ತಿದೆ ಇಂದು? ಒಂದರ ಮೇಲೊಂದು ಅಪಶಕುನಗಳು. ಮಹಾದೇವ, ಇದು ಅಪಾಯದ ಸೂಚನೆ ಅಲ್ಲ ತಾನೆ? ನಮ್ಮ ಸ್ವಾಮಿಯನ್ನು ರಕ್ಷಿಸಿ ಮಹಾದೇವ. ಅವರಿಗೇನಾದರೂ ಆದರೆ ನಾವು ಸಹ ಜೀವಂತವಾಗಿರುವುದಿಲ್ಲ. ಹೇ ಸುರಭಿ ಮಾತೆ, ನಾವು ಅಥರ್ವನ ಪುತ್ರ ಪರಮ ಶಿವಭಕ್ತ ದದೀಚಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಹೇಳಿ ಋಷಿವರ್ಯ, ನಮ್ಮನ್ನು ಸ್ಮರಿಸಿದ ಕಾರಣವೇನು? ನೀವು ನಿಮ್ಮ ಶರೀರದ ಮೇಲೆ ಲವಣಲೇಪವನ್ನೇಕೆ ಮಾಡಿದ್ದೀರಿ? ನಿಮ್ಮಲ್ಲಿ ಒಂದು ವಿನಂತಿ ಇದೆ ಮಾತೆ. ನೀವು ನಮ್ಮ ಶರೀರದ ಸಂಪೂರ್ಣ ಮಾಂಸವನ್ನು ನೀವು ನಿಮ್ಮ ಶಕ್ತಿಯಿಂದ ತೆಗೆದುಹಾಕಿ. ಇದೆಂತ ವಿಚಿತ್ರ ಆಕಾಂಕ್ಷೆ ಋಷಿವರ್ಯ? ಇದು ನಮ್ಮ ಇಚ್ಛೆ ಮಾತೆ. ನೀವೇನಾದರೂ ನಮ್ಮ ಇಚ್ಛೆಯನ್ನು ಪೂರೈಸಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನಿಮ್ಮಂತಹ ಮಹಾಜ್ಞಾನಿಗಳ ಮಾತನ್ನು ಹೇಗೆ ನಿರಾಕರಿಸಲು ಸಾಧ್ಯ? ನಿಮ್ಮಿಚ್ಛೆಯಂತಾಗಲಿ. ಓ ಪ್ರಭು, ಇದೆಂತಹ ವಿಚಿತ್ರ ದೃಶ್ಯ ಇಂದ್ರದೇವ. ಮಾನವನ ಅಸ್ಥಿಪಂಜರ ಇಲ್ಲೇಕೆ ಇದೆ? ಇದರ ಅರ್ಥವಾದರೂ ಏನು? ಋಷಿ ದದೀಚಿ ಮತ್ತು ಅವರ ಪತ್ನಿ ಇಬ್ಬರೂ ಕಾಣುತ್ತಿಲ್ಲ. ಅವರು ಆಶ್ರಮ ಬಿಟ್ಟು ಹೋದಂತೆ ಕಾಣುತ್ತಿದೆ. ಬಹುಶಃ ನಮ್ಮ ಸಮಸ್ಯೆಗೆ ಪರಿಹಾರ ಅವರ ಬಳಿ ಇಲ್ಲವೆನಿಸುತ್ತಿದೆ. ನಮಗೆ ಮೊದಲೇ ಅವರ ಮೇಲೆ ಸಂಶಯವಿತ್ತು, ಇವರು ನಮಗೆ ಸಹಾಯ ಮಾಡುವುದಿಲ್ಲವೆಂದು. ಈಗ ನಮ್ಮ ಸಮಸ್ಯೆ ಪರಿಹಾರ ಕಾಣುವ ಯಾವುದೇ ಮಾರ್ಗ ತೋಚುತ್ತಿಲ್ಲ. ಪ್ರಣಾಮಗಳು ಪಿತಾಮಹ. ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಬರೀ ಕಣ್ಣಿದ್ದರೆ ಸಾಲದು, ಸರಿಯಾದ ದೃಷ್ಟಿಯೂ ಇರಬೇಕು. ನಮಗನ್ನಿಸುತ್ತದೆ ವೃತ್ತಾಸುರನ ಸಂಕಷ್ಟ ನಿಮ್ಮನ್ನು ದೃಷ್ಟಿಹೀನರನ್ನಾಗಿ ಮಾಡಿದೆ ಎಂದು. ನಿಮ್ಮ ಮಾತಿನ ಅರ್ಥವೇನು ಬ್ರಹ್ಮದೇವ? ಈ ಅಸ್ಥಿಪಂಜರವೇ ನಿಮ್ಮ ಸಮಸ್ಯೆಗೆ ಪರಿಹಾರ. ವೃತ್ತಾಸುರನ ಸಂಹಾರಕ್ಕೆ ಇದೇ ನಿಮ್ಮ ಅಸ್ತ್ರ. ಕ್ಷಮಿಸಬೇಕು ಬ್ರಹ್ಮದೇವ. ಪ್ರಭು ವಿಶ್ವಕರ್ಮ ತಯಾರಿಸಿದ ಶ್ರೇಷ್ಠ ಅಸ್ತ್ರಗಳನ್ನೆಲ್ಲ ಆ ರಾಕ್ಷಸ ಕಡ್ಡಿಗಳಂತೆ ಮುರಿದು ಹಾಕಿಬಿಟ್ಟಿದ್ದಾನೆ. ಹೀಗಿರುವಾಗ ಈ ಅಸ್ಥಿಯಿಂದ ಏನಾಗುತ್ತದೆ ಪ್ರಭು? ಇದು ಸಾಧಾರಣ ಅಸ್ಥಿಯಲ್ಲ, ಋಷಿ ದದೀಚಿಯ ಅಸ್ಥಿಪಂಜರ ವರ್ಣದೇವ. ಋಷಿ ದದೀಚಿ? ಆದರೆ ಇದು ಹೇಗೆ ಸಾಧ್ಯ ಬ್ರಹ್ಮದೇವ? ಋಷಿ ದದೀಚಿಗೆ ಸಮಾನವಾದ ಶಿವಭಕ್ತ ಸಿದ್ಧ ಪುರುಷ ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ಲೋಕ ಕಲ್ಯಾಣಕ್ಕಾಗಿ ಅವರು ಎಂತಹ ಬಲಿದಾನ ಮಾಡಿದ್ದಾರೆ ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಅವರೀಗ ಇಲ್ಲಿ ಪ್ರಸ್ತುತವಿಲ್ಲವೆಂದು ನೀವು ಅವರ ಯೋಗ್ಯತೆಯ ಬಗ್ಗೆ, ಅವರ ದಿವ್ಯ ವಚನದ ಬಗ್ಗೆ ಮಾತನಾಡುತ್ತಿದ್ದೀರಿ. ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ ಪರಮಪಿತ. ಮಹಾನ್ ಶಿವಭಕ್ತ ದದೀಚಿಯ ವಿಶೇಷತೆ ಏನೆಂದರೆ ಅದೆಷ್ಟೋ ವರ್ಷಗಳ ಕಾಲ ಶಿವನ ತಪಸ್ಸು ಮಾಡಿದ್ದಾರೆ. ಅಂತಹ ಪರಮಪುರುಷರವರು. ಅವರ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ವರ ಕೇಳು ಎಂದಾಗ ಏನು ವರ ಕೇಳಿದರು ಅಂದರೆ ತನ್ನ ಅಸ್ಥಿಯನ್ನು ವಜ್ರದ ಹಾಗೆ ಕಠೋರ ಮಾಡಿ ಎಂದು, ಹಾಗೂ ಕೊನೆಯ ಕ್ಷಣದವರೆಗೂ ಈ ತನ್ನ ಶರೀರ ಭೋಲೆನಾಥನ ತಪಸ್ಸಿಗೆ ಮೀಸಲಾಗಿರಲೆಂದು.
ನಿಮ್ಮ ಭಕ್ತಿ ಅದ್ಭುತವಾದದು ಋಷಿ ದದೀಚಿ. ಇಂದು ಅವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಪ್ರಾಣವನ್ನೇ ಆಹುತಿ ನೀಡಿದ್ದಾರೆ. ಅವರ ಈ ವಜ್ರ ಅಸ್ಥಿಯಿಂದ ಯಾವುದೇ ಆಯುಧ ಸಿದ್ಧಪಡಿಸಿದರೂ ವೃತ್ತಾಸುರನ ಸಂಹಾರ ನಿಶ್ಚಿತ. ನೋಡಿದ್ರಲ್ಲ ಮಾರುತಿ, ಈ ರೀತಿಯಾಗಿ ಶನಿದೇವರ ವಕ್ರದೃಷ್ಟಿ ಬೀಳ್ತಿದ್ದ ಹಾಗೆ ಶಿವನ ಪರಮ ಭಕ್ತ ದದೀಚಿಗೂ ಕೂಡ ಅಂತ್ಯದಲ್ಲಿ ಕಷ್ಟಕರವಾದ ಮೃತ್ಯು ಪ್ರಾಪ್ತವಾಯಿತು. ಅಂದ್ರೆ ಶನಿದೇವರ ದೃಷ್ಟಿ ಅತ್ಯಂತ ಪ್ರಭಾವಶಾಲಿಯಾಗಿದ್ಯಾ ಅಮ್ಮ? ಅದೇನೋ ನಿಜನೇ. ಆದ್ರೆ ಋಷಿ ದದೀಚಿಯ ಮಹಿಮೆ ಕೂಡ ನೋಡ್ಬೇಕು. ತನಗೆ ಬಂದ ಶಾಪವನ್ನ ದದೀಚಿ ಋಷಿ ತನ್ನ ಬಲಿದಾನದ ಸ್ವರೂಪವಾಗಿ ಲೋಕ ಕಲ್ಯಾಣಕ್ಕಾಗಿ ಪರಿವರ್ತನೆ ಮಾಡಿದ್ರು. ಅದಕ್ಕೆ ತಾನೇ ದೇವತೆಗಳಿಗೆ ಅವರ ಅಸ್ಥಿಗಳು ಸಿಕ್ಕಿದ್ದು. ಆ ಅಸ್ಥಿಗಳಿಂದ ದೇವ ವಿಶ್ವಕರ್ಮ ಒಂದು ಬಲಿಷ್ಠವಾದ ಶಸ್ತ್ರವನ್ನ ಸಿದ್ಧಪಡಿಸಿದ್ರು. ಅದರಲ್ಲಿ ಒಂದು ಇಂದ್ರದೇವನ ಪ್ರಖ್ಯಾತವಾದ ಅಸ್ತ್ರ ವಜ್ರಾಯುಧ. ವಿಶ್ವಕರ್ಮರಿಗೆ ದೇವರಾಜ ಇಂದ್ರನ ಪ್ರಣಾಮಗಳು. ಪ್ರಣಾಮಗಳು. ಈ ಮಹಾ ಅಸ್ತ್ರ ವಿಶೇಷವಾಗಿ ನಿಮಗಾಗಿಯೇ ಇಂದ್ರದೇವ. ಅದ್ಭುತ! ವಜ್ರಾಸ್ತ್ರ. ಇಂದ್ರದೇವನಿಗೆ ಇದು ಮಹಾ ಅಸ್ತ್ರ. ಇದರ ಜೊತೆಗೆ ನಿಮ್ಮೆಲ್ಲರಿಗೂ ನಾವು ಋಷಿ ದದೀಚಿಯ ಮೂಳೆಯಿಂದ ಅಸ್ತ್ರಗಳನ್ನು ತಯಾರಿಸಿದ್ದೇವೆ. ದೇವತೆಗಳೇ, ಇಂದು ನಾವು ಶಪಥ ಮಾಡೋಣ, ಮಹಾತ್ಮ ದದೀಚಿಯ ಬಲಿದಾನ ವ್ಯರ್ಥವಾಗಲು ನಾವು ಬಿಡುವುದಿಲ್ಲವೆಂದು. ಶಿವನ ಪರಮ ಭಕ್ತ ಋಷಿ ದದೀಚಿಗೆ ಜಯವಾಗಲಿ. ಹೀಗೆ ಇಂದ್ರದೇವನಿಗೆ ವಜ್ರಾಯುಧ ಪ್ರಾಪ್ತವಾಯಿತು. ಅದೇ ರೀತಿ ಎಲ್ಲ ದೇವತೆಗಳಿಗೂ ಋಷಿ ದದೀಚಿಯ ಅಸ್ಥಿಯಲ್ಲಿ ಅಭೂತಪೂರ್ವವಾದ ಶಸ್ತ್ರಗಳು ಪ್ರಾಪ್ತವಾಯಿತು. ಇದರಿಂದ ಅವರ ಮನೋಬಲ ಇನ್ನೂ ವೃದ್ಧಿಯಾಯಿತು. ಈಗ ಇಂದ್ರಲೋಕದಲ್ಲಿ ತಮ್ಮ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಎಲ್ಲಾ ದೇವತಾಗಣಗಳು ಇಂದ್ರದೇವನ ನೇತೃತ್ವದಲ್ಲಿ ವೃತ್ತಾಸುರನನ್ನ ಯುದ್ಧಕ್ಕೆ ಆಹ್ವಾನ ಮಾಡಿದ್ರು. ವೃತ್ತಾಸುರ! ಯಾರದು? ಯಾರ ಮೃತ್ಯು ಸಮೀಪಿಸಿದೆ? ಯಾರದು ವೃತ್ತಾಸುರ ವಿಶ್ರಮಿಸುತ್ತಿರುವಾಗ ತೊಂದರೆ ಕೊಡುತ್ತಿರುವುದು? ವೃತ್ತಾಸುರ! ಓ ಇಂದ್ರದೇವ, ನಿನ್ನ ಭೋಗ ವಿಲಾಸಗಳು ಇಂದಿಗೆ ಅಂತ್ಯವಾಯಿತು ವೃತ್ತಾಸುರ. ಯುದ್ಧಕ್ಕೆ ನಾವು ತಯಾರಾಗಿದ್ದೇವೆ. ಎತ್ತು ನಿನ್ನ ಶಸ್ತ್ರಗಳನ್ನು. ಇಂದ್ರದೇವ, ನೀವು ನಮ್ಮಿಂದ ಇಷ್ಟೊಂದು ಅವಮಾನಿತರಾಗಿ ಸೋತ ನಂತರವೂ ಕೂಡ ನಮ್ಮನ್ನು ಮಹಾಬಲಿ ವೃತ್ತಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೀರಾ? ವೃತ್ತಾಸುರನ ವಿರುದ್ಧ ಇಂದ್ರ, ಕೇವಲ ನೀನು ಮತ್ತು ನಾನು. ನನ್ನ ವಿರುದ್ಧ ನೀನು ಗೆದ್ದರೆ ಸಮಸ್ತ ಇಂದ್ರಲೋಕವೇ ಇನ್ನು ಮುಂದೆ ನಿನ್ನ ಪಾಲಾಗುತ್ತದೆ. ಸ್ವೀಕಾರವೇ? ಇಂದ್ರದೇವ, ಮತ್ತೊಮ್ಮೆ ಯೋಚಿಸಿ. ಕಳೆದ ಬಾರಿ ಸೋತ ನಂತರವೂ ಕೂಡ ಜೀವದಾನದ ಅವಕಾಶ ಕೊಟ್ಟಿದ್ದೆವು. ಆದ್ರೆ ಈ ಬಾರಿ ಆ ಅವಕಾಶ ನಿಮಗೆ ಸಿಗುವುದಿಲ್ಲ. ನಿಮ್ಮ ತಲೆಯನ್ನು ಕತ್ತರಿಸಿ ನೇರವಾಗಿ ಬ್ರಹ್ಮದೇವನ ಚರಣಕ್ಕೆ ಅರ್ಪಿಸುತ್ತೇನೆ. ಅವರಿಂದಲೇ ನಮಗೆ ಅಮರ ಅಜಯನಾಗುವ ವರದಾನ ಸಿಕ್ಕಿದ್ದು. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಈ ವಜ್ರಾಯುಧ ನೀಡುತ್ತದೆ.
ಅಸಂಭವ, ಅಸಂಭವ ಇದು. ನಿನ್ನನ್ನೇ ನೀನು ಅಮರನೆಂದು ಕಲ್ಪಿಸಿಕೊಂಡಿರುವ ಮೂರ್ಖ ರಾಕ್ಷಸನೇ, ಈ ಅಸ್ತ್ರ ಯಾವುದೋ ಧಾತುವಿನಿಂದ ತಯಾರಿಸಿದ್ದಲ್ಲ, ಒಬ್ಬ ಮಹಾತ್ಮನ ಅಸ್ಥಿಯಿಂದ ನಿರ್ಮಿತವಾಗಿದ್ದು. ಇದು ನಿನ್ನ ಮೃತ್ಯುವಿಗಾಗಿ ತಯಾರಿಸಿದ ತ್ಯಾಗದ ಒಂದು ಫಲವಾಗಿದೆ. ಈ ಅಸ್ತ್ರ ಋಷಿ ದಧೀಚಿಯ ಮಹಾಬಲಿದಾನವಾಗಿದೆ. ದೇವರಾಜ ಇಂದ್ರನಿಗೆ, ಋಷಿ ದಧೀಚಿಗೆ, ದೇವರಾಜ ಇಂದ್ರನಿಗೆ.